ಸ್ನೇಹಿತರೆ ನಮಸ್ಕಾರ. ಮಹಾನ್ ವಂಚಕಿ ಚೈತ್ರ ಕುಂದಾಪುರ ಬಂಡವಾಳ ಈಗ ತೆರೆದಷ್ಟು ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡಿತಾನೆ ಇದೆ. ಈಗಾಗಲೇ ಚೈತ್ರ ಕುಂದಾಪುರ ಬದುಕು ಬೀದಿಗೆ ಬಂದಾಗಿದೆ. ಅದು ಯಾವಾಗ ಖುಷಿ ಖುಷಿಯಿಂದ ಮದುವೆ ಆದರೂ ಚೈತ್ರ ಕುಂದಾಪುರ ಆ ಗಳಿಗೆಯಿಂದ ಇವತ್ತಿನವರೆಗೂ ಕೂಡ ಬಹುಶಃ ನೆಮ್ಮದಿಯಿಂದ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಚೈತ್ರ ಕುಂದಾಪುರ ಹಳೆ ವಿಚಾರಗಳೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಒಂದು ಕಡೆ ಚೈತ್ರ ಕುಂದಾಪುರ ಮದುವೆ ಆಗಿರುವಂಥ ಹುಡುಗನೂ ಕೂಡ ಮಹಾನ್ ಕಳ್ಳ ಅನ್ನುವಂತಹ ವಿಚಾರವನ್ನು, ಹಾಗೆಯೇ ಚೈತ್ರ ಕುಂದಾಪುರ ಯಾವ ರೀತಿಯೆಲ್ಲ ಯಾರ್ಯಾರಿಗೆಲ್ಲ ಮೋಸವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ವತಃ ಅವರ ತಂದೆಯೇ ಹೇಳೋದ್ರ ಮೂಲಕ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನೇ ಕೊಟ್ಟಿದ್ದಾರೆ. ಜೊತೆಗೆ ಚೈತ್ರ ಬಂಡವಾಳವನ್ನು ಜನ್ಮವನ್ನು ಜಾಲಾಡಿದ್ದಾರೆ ಹೆತ್ತ ತಂದೆ ಭಾಸ್ಕರ್ ನಾಯಕ್ ಅವರು, ಹೆತ್ತ ತಂದೆ ಬಾಲಕೃಷ್ಣ ನಾಯಕ್ ಅವರು. ಹೌದು, ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಮದುವೆಯ ಬೆನ್ನಲ್ಲೇ ಹೊಸ ವಿವಾದ ಶುರುವಾಗಿದೆ. ಅವತ್ತು ಶ್ರೀಕಾಂತ್ ನಾಯಕ್ ಆಗಿದ್ದಂತಹ ಇದೇ ಶ್ರೀಕಾಂತ್ ಈಗ ಶ್ರೀಕಾಂತ್ ಕಶ್ಯಪ್ ಆಗಿದ್ದಾನೆ. 7 ಕೋಟಿ 8 ಕೋಟಿ 5 ಕೋಟಿ ವಂಚನೆ ಪ್ರಕರಣ ಏನಿತ್ತು ನೋಡಿ. ಈ ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ವಂಚನೆ ಪ್ರಕರಣ ಏನಿತ್ತು ನೋಡಿ. ಈ ಪ್ರಕರಣದಲ್ಲಿ 7ನೇ ಆರೋಪಿಯಾಗಿದ್ದಂಥ ಇದೇ ಶ್ರೀಕಾಂತ್ ನಾಯಕ್ ಈಗ ಶ್ರೀಕಾಂತ್ ಕಶ್ಯಪ್ ಆಗಿದ್ದೀಗೆ ಅನ್ನೋದು ಮೊದಲ ಪ್ರಶ್ನೆ. ಆದರೆ 2ನೇ ಪ್ರಶ್ನೆ, ಈಗ ಚೈತ್ರ ಕುಂದಾಪುರ ಈ ಮದುವೆಗೆ ಹೆತ್ತ ತಂದೆಯನ್ನು ಯಾಕೆ ಕರೆದಿರಲಿಲ್ಲ ಅನ್ನುವಂಥ ವಿಚಾರ. ಈ ವಿಚಾರವನ್ನೇ ಮುನ್ನೆಲೆಯಾಗಿ ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿದಾಗ ಇದೇ ಬಾಲಕೃಷ್ಣ ನಾಯಕ್ ಅವರು ಸ್ಫೋಟಕ ಅಂಶಗಳನ್ನು ಬೆಳಕಿಗೆ ತಂದಿದ್ದಾರೆ. ನನ್ನ ಮಗಳು ದೊಡ್ಡ ಕಳ್ಳಿ ಎನ್ನುವಂಥ ವಿಚಾರವನ್ನು ಹೇಳಿದ್ದು ಮಾತ್ರವಲ್ಲದೆ ಅಳಿಯನೂ ಕೂಡ ದೊಡ್ಡ ಕಳ್ಳಿ, ಇದು ಕಳ್ಳಿಯ ಮದುವೆ ಎನ್ನುವಂತಹ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದಂಥ ಬಾಲಕೃಷ್ಣ ನಾಯಕ್ ಅವರು ಮತ್ತೊಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪಪಡಿಸಿದ್ದಾರೆ. ಅದರಲ್ಲಿ ಇದೇ ಚೈತ್ರ ಕುಂದಾಪುರ 5 ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಮಾಡಿದ್ಲು ಅನ್ನುವಂಥ ಸ್ಫೋಟಕ ವಿಚಾರವನ್ನು ಕೂಡ ಬಯಲಿಗೆ ಎಳೆದಿದ್ದಾರೆ. ಮೀನು ಮಾರುವಂತಹ ವ್ಯಾಪಾರಿಗೆ 5 ಲಕ್ಷ ರೂಪಾಯಿಯನ್ನು ವಂಚಿಸಿದ್ಲು ಅನ್ನುವಂತಹ ಮತ್ತೊಂದು ವಿಚಾರವನ್ನು ಕೂಡ ಈಗ ಮುನ್ನೆಲೆಗೆ ತಂದಿದ್ದಾರೆ. ಅಲ್ಲಿಗೆ ಈಗ 2 ವಿಚಾರ ಕ್ಲಿಯರ್ ಆಯಿತು. ಒಂದು ಚೈತ್ರ ಕುಂದಾಪುರ ವಿರುದ್ಧ ಇವರ ತಂದೆ ಈಗ ಆಕ್ರೋಶವನ್ನು ಹೊರಗಡೆ ಹಾಕೋದಕ್ಕೆ, ಮತ್ತು ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯಕ್ ಒಬ್ಬ ಕುಡುಕ ಅಂತೇಳಿ ಹೇಳೋದಕ್ಕೆ, ಮತ್ತು ಅವರ ತಾಯಿ ರೋಹಿಣಿ ಕೂಡ ಇಲ್ಲಿ ಬಾಲಕೃಷ್ಣ ನಾಯಕ್ ವಿರುದ್ಧ ಕಿಡಿಕಾರೋದಕ್ಕೆ ಕಾರಣಗಳೇನು ಅಂತೇಳಿ ಹುಡುಕ್ತಾ ಹೋದಾಗ ಒಂದು ಕಾರಣ ಸಿಗ್ತಾ ಹೋಯಿತು. ಜೊತೆಗೆ ಚೈತ್ರ ಕುಂದಾಪುರ ಮಾಡಿದಂಥ ಮತ್ತೊಂದು ವಂಚನೆಯ ವಿಚಾರವೂ ಕೂಡ ಈಗ ಬಯಲಿಗೆ ಬಂತು ಅಂತಲೇ ಹೇಳ್ಬೋದು. ಆ 2 ಸಂಗತಿಗಳೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೋಸ, ವಂಚನೆ, ದಗ ಅನ್ನೋದು ಬಹುಶಃ ಚೈತ್ರ ಕುಂದಾಪುರವರ ಮನೆ ದೇವರು ಅಂತೇಳಿ ಅನಿಸುತ್ತೆ. ಅದೇ ಕಾರಣಕ್ಕೆ ಚೈತ್ರ ಕುಂದಾಪುರ ಒಂದಲ್ಲ ಒಂದು ವಿವಾದದಲ್ಲಿ, ಒಂದಲ್ಲ ಒಂದು ಕಿರಿಕ್ನಲ್ಲಿ ಆಗಾಗ ಮುನ್ನೆಲೆಗೆ ಬರ್ತಾನೆ ಇರ್ತಾರೆ. ಇಷ್ಟು ಸಮಯ ತಾನೇ ಮಾತನಾಡಿ ಕೆಲವೊಂದು ವಿಚಾರಗಳಲ್ಲಿ ತಾನೇ ಮೈ ಮೇಲೆ ಅಥವಾ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಇಳ್ಕೊಳ್ಳುವಂಥ ಚೈತ್ರ ಕುಂದಾಪುರ ಇದೇ ಮೊದಲ ಬಾರಿಗೆ ಚೈತ್ರ ಕುಂದಾಪುರ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆಯುವಂಥ ಕೆಲಸವನ್ನು ಮಾಡಿದ್ದು ಹೆತ್ತ ತಂದೆ ಬಾಲಕೃಷ್ಣ ನಾಯಕ್ ಅಂತಲೇ ಹೇಳ್ಬೋದು. ಇದು ಚಪ್ಪಡಿ ಕಲ್ಲು ಅನ್ನೋದಕ್ಕಿಂತನೂ ಕೂಡ ಬಂಡವಾಳವನ್ನು ಬಯಲು ಮಾಡಿದ್ದಾರೆ, ಜನ್ಮವನ್ನು ಜಾಲಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಚೈತ್ರ ಕುಂದಾಪುರ ಅವರ ವಿರುದ್ಧ ಸಾಲು ಆರೋಪವನ್ನು ಮಾಡಿರುವಂಥ ಬಾಲಕೃಷ್ಣ ನಾಯಕ್ ಅವರು ಈ ಹಿಂದೆ ನಡೆದಿರುವಂತಹ ಸಾಕಷ್ಟು ವಿಚಾರಗಳ ಬಗ್ಗೆನೂ ಕೂಡ ಪ್ರಸ್ತಾಪಪಡಿಸಿ ಒಂದು ಪ್ರಮುಖ ಘಟನೆಯನ್ನು ಕೂಡ ವಿವರಿಸಿದ್ದಾರೆ. ಹೇಗೆ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬಿಜೆಪಿಯ ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 8 ಕೋಟಿಯ ಒಂದು ಡೀಲನ್ನು ಮಾಡಿಕೊಂಡು 5 ಕೋಟಿ ರೂಪಾಯಿಯನ್ನು ಪಡೆದು ವಂಚನೆಯನ್ನು ಮಾಡಿದ್ರು. ಈ ಆರೋಪಕ್ಕೆ ಇದೀಗ ಮತ್ತಷ್ಟು ಪುಷ್ಟಿ ಬಂದಿದೆ. ಈ ರೀತಿ ವಂಚನೆ ಮಾಡೋದಕ್ಕೆ ಮುನ್ನ ಇದೇ ರೀತಿ ಬೇರೆ ಬೇರೆ ಕಡೆಯೂ ಕೂಡ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಸಂಗತಿಯು ಕೂಡ ಈಗ ಮುನ್ನೆಲೆಗೆ ತಂದಿದ್ದಾರೆ ಸ್ವತಃ ಇವರ ಹೆತ್ತ ತಂದೆನೇ. ಹೌದು, ಉಡುಪಿಯ ವ್ಯಕ್ತಿಯೊಬ್ಬರಿಗೆ ಚೈತ್ರ ವಂಚಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಈಗ ಬಾಲಕೃಷ್ಣ ನಾಯಕ್ ಅವರು ಬಹಿರಂಗಪಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಗೋವಿಂದ ಬಾಬು ಪೂಜಾರಿ ಅವರಿಗೆ ಮಾತ್ರ ಅಲ್ಲ ವಂಚನೆ ಮಾಡಿರೋದು, ಇನ್ನೂ ಹಲವರಿಗೆ ಇತರರಿಗೆ ಇದೇ ರೀತಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಏನದು ವಂಚನೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಉಡುಪಿಯಲ್ಲಿ ಮೀನು ಮಾರುವಂಥ ವ್ಯಕ್ತಿಯೊಬ್ಬನಿಗೆ 5 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದ್ದಾಳೆ. ಪಾಪ ಅವನು ಮೀನು ಮಾರ್ಕೊಂಡು ಜೀವನವನ್ನು ಮಾಡ್ತಾ ಇದ್ದ. ಅವನಿಗೆ ನಿನ್ನ ಮೇಲೆ ಬೇರೆ ಬೇರೆ ಕೇಸ್ಗಳನ್ನು ಹಾಕ್ತೀನಿ ಅಂತೇಳಿ ಹೇಳಿಬಿಟ್ಟು ಹೆದರಿಸಿ 5 ಲಕ್ಷ ರೂಪಾಯಿಯನ್ನು ವಂಚನೆಯನ್ನು ಮಾಡಿದ್ದಾಳೆ. ಅವಳೇನು ಮನೆ ನೋಡಿಕೊಂಡಿಲ್ಲ, ನಾನೇ ಸ್ವಂತವಾಗಿ ಕಟ್ಟಿರುವಂಥ ಮನೆ. ಆ ಕಾಲದಲ್ಲೇ ನಾನು 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಮನೆಯನ್ನು ಕಟ್ಟಿದ್ದೇನೆ. ಇವಳಿಂದ ಮನೆ ನಡೀತಿಲ್ಲ, ಇವಳಿಗೆ 1 ರೂಪಾಯಿ ಕೊಡುವಂಥ ಯೋಗ್ಯತೆಯೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಚೈತ್ರ ಕುಂದಾಪುರ ಅವರ ತಂದೆ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಒಂದಂತೂ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ಇಲ್ಲಿ ಚೈತ್ರ ತಂದೆ ತಾಯಿಯ ಒಂದು ಸಂಬಂಧ ಏನಿದೆ ಇದು ಸರಿಯಾಗಿಲ್ಲ.
ಕೇವಲ ತಂದೆ ಮತ್ತು ತಾಯಿಯ ಸಂಬಂಧ ಮಾತ್ರ ಅಲ್ಲ, ಈ ಚೈತ್ರ ಕುಂದಾಪುರ ಮತ್ತು ಚೈತ್ರ ಕುಂದಾಪುರ ಅವರ ತಾಯಿ ಏನಿದ್ದಾರೆ ರೋಹಿಣಿಯವರು, ಅವರು ಹಾಗೆಯೇ ಕೊನೆಯ ಮಕ್ಕಳು, ಇವರು 3 ಜನ ಒಂದು ಆದರೆ, ಇನ್ನು ದೊಡ್ಡ ಮಕ್ಕಳು ಮತ್ತು ಇವರು ತಂದೆ, ಇವರಿಬ್ಬರದು ಮತ್ತೊಂದು ಟೀಮ್. ಈ ರೀತಿ ಬೇರೆ ಬೇರೆ ಟೀಮ್ಗಳು ಇಲ್ಲಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಒಂದು ವಿಚಾರವನ್ನು ನೀವು ಗಮನಿಸಬೇಕು, ಇಲ್ಲಿ ಚೈತ್ರ ಕುಂದಾಪುರ ಮೋಸ ಅನ್ನುವಂಥದ್ದು ಮನೆ ದೇವರನ್ನಾಗಿ ಮಾಡ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಬರ್ತಿದೆ. ಯಾಕಂತ ಹೇಳಿದ್ರೆ ಅಷ್ಟು ಮೋಸದ ವಿಚಾರಗಳು ಒಂದೊಂದಾಗಿ ಈಗ ಹೊರಗಡೆ ಬರ್ತಿದೆ. ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಅಂತ ಹೇಳಿಬಿಟ್ಟು ಭಾಷಣವನ್ನು ಬಿಗಿಯುವಂಥ ಇವಳು ಇನ್ನೆಂಥ ಮೋಸಗಾರತಿ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂತೇಳಿ ಅನಿಸುತ್ತೆ. ಇನ್ನು ಇಲ್ಲಿಗೆ ನಿಲ್ಲದಂಥ ಈ ಪ್ರಕರಣ ಮತ್ತೊಂದು ಆಯಾಮವನ್ನು ಕೂಡ ಪಡ್ಕೊಳ್ಳುತ್ತೆ. ಯಾವಾಗ ಅಂತೇಳಿ ಕೇಳಿದ್ರೆ, ಇದೇ ಚೈತ್ರ ಕುಂದಾಪುರ ಮದುವೆಗಾಗಿ ಇದೇ ಅಪ್ಪನ ಬಳಿ, ಬಾಲಕೃಷ್ಣ ನಾಯಕ್ ಅವರ ಬಳಿ 5 ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಮಾಡಿದ್ಲು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಿದೆ. ಹೌದು, ಚೈತ್ರ ಕುಂದಾಪುರ ಅವರು ಶ್ರೀಕಾಂತ್ ಜೊತೆಗೆ ಮದುವೆಯನ್ನು ಫಿಕ್ಸ್ ಮಾಡಿಕೊಂಡ ನಂತರ ತಮ್ಮ ಮದುವೆಗೆ ಆಹ್ವಾನವನ್ನು ಕೊಟ್ಟಿಲ್ಲ, ಆದರೆ ಬೇಡಿಕೆಯನ್ನು ಮಾತ್ರ ಇಟ್ಟಿದ್ರು ಅನ್ನೋಂಥ ವಿಚಾರವನ್ನು ಬಾಲಕೃಷ್ಣ ನಾಯಕ್ ಹೇಳ್ತಾರೆ. ಮನೆಯಲ್ಲಿ ಪೇಂಟ್ ಮಾಡ್ತಾಯಿದ್ರು, ಆಗ ನನಗೆ ಹೋಟೆಲ್ನಲ್ಲಿ ರಜೆ ಕೊಟ್ಟರು, 8 ದಿನ ಮನೆಯಲ್ಲೇ ಇದ್ದೆ, ಆರೋಗ್ಯ ಸ್ಥಿತಿ ಸರಿಯಾಗಿರಲಿಲ್ಲ, ಆಗ ಯಾರೂ ಕೂಡ ಮನೆಗೆ ಬಂದು ಮದುವೆ ಬಗ್ಗೆ ನನಗೆ ಹೇಳಲೇ ಇಲ್ಲ. ನಾನು ಕೆಲಸಕ್ಕೆ ಹೋಗಿ 15 ದಿನ ಕಳೆದ ನಂತರ ಅಪ್ಪ ನೀವು ಮದುವೆಗೆ ಬರಬೇಕು ಮತ್ತು 5 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡನ್ನು ಮಾಡಿದ್ಲು. 5 ಲಕ್ಷ ಆಗದಿದ್ದರೆ 50,000ನಾದರೂ ಕೊಡಿ ಅಂತಲೂ ಕೂಡ ಹೇಳಿದ್ಲು. ಅಷ್ಟು ಹಣವನ್ನು ಕೊಡುವಂಥ ಶಕ್ತಿ ನನಗೆ ಇಲ್ಲ, ಇದಿದ್ದರೆ ನಾನು ಯಾಕೆ ಹೋಟೆಲ್ನಲ್ಲಿ ಹೋಗಿ ಕೆಲಸವನ್ನು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯಕ್ ಹೇಳ್ತಾರಂತೆ. ವರ್ಷವಿಡೀ ದುಡಿದ್ರೂ ಕೂಡ ನನಗೆ 10,000 ರೂಪಾಯಿ ಕೊಡಿಸೋದಕ್ಕೆ ಆಗಲ್ಲ, ಅಂಥದ್ರಲ್ಲಿ ನಾನು ಇವರಿಗೆ 50,000 ಹೇಗೆ ಕೊಡಲಿ ಅಂತೆಲ್ಲ ಹೇಳಿದೆ. ಹಾಗಾದರೆ ನನಗೆ ಅಪ್ಪ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೊಂಡು ಮದುವೆಯನ್ನು ಆಗ್ತೀನಿ ಅಂತೇಳಿ ಹೇಳಿದ್ಲು. ನಿನಗೆ ಇಷ್ಟ ಬಂದಂತೆ ಮಾಡು, ನಿನ್ನ ಮದುವೆಗೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತೇ ಹೇಳಿದೆ. ನನಗೆ ಬಹಳ ನೋವಾಗಿದೆ. ಈಗ ಅವಳು ಬಂದರೂ ಕೂಡ ನಾನು ಅವಳನ್ನು ಒಪ್ಪಿಕೊಳ್ಳಲ್ಲ ಅಂತಲೂ ಕೂಡ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಹೇಳ್ತಾರೆ. ನನಗೆ ಚೈತ್ರ ಬೇಡವೇ ಬೇಡ, ಅವಳ ಒಳ್ಳೆಯದೂ ಬೇಡ, ಕೆಟ್ಟದ್ದೂ ಬೇಡ. ನನ್ನಷ್ಟಕ್ಕೆ ನನ್ನ ಜೀವನವನ್ನು ಮಾಡಿಕೊಡಲು ಅವಕಾಶ ನೀಡಲಿ. ಅವಳು ಹೇಗೆ ಬೇಕಾದರೂ ಇರಲಿ. ಅವಳು ಒಂಥರ ದೇಶದ್ರೋಹಿ, ಕ್ಷಮೆ ತೆಗೆದುಕೊಳ್ಳುವಂಥ ಹುಡುಗಿಯೇ ಅಲ್ಲ ಅವಳು ಅಂತಲೂ ಕೂಡ ಆರೋಪಿಸ್ತಾರೆ ಸ್ವತಃ ಬಾಲಕೃಷ್ಣ ನಾಯಕ್ ಅವರು. ಯಾವಾಗ ಬಾಲಕೃಷ್ಣ ನಾಯಕ್ ಅವರು ಇಂಥದ್ದೆಲ್ಲ ಆರೋಪವನ್ನು ಮಾಡ್ತಾರೋ, ಇದಾದ ಬಳಿಕನೇ ಚೈತ್ರ ಕುಂದಾಪುರ ನನ್ನ ಅಪ್ಪ ದೊಡ್ಡ ಕುಡುಕ ಅಂತೇಳಿ ಹೇಳುವಂಥದ್ದು. ಅಪ್ಪ ಕುಡುಕ ಅಲ್ಲ, ಕೆಡುಕ ಅಲ್ಲ, ಏನೇ ಆಗಿರಲಿ, ಅಪ್ಪ ಅಪ್ಪನೇ ಅಲ್ವಾ. ಹೆತ್ತ ಅಪ್ಪನ ಬಗ್ಗೆ ಇಷ್ಟು ನಿಕೃಷ್ಟವಾಗಿ ಮಾತನಾಡುವಂಥ ಇವಳು ಇನ್ನೆಂಥ ಸಂಸ್ಕೃತಿ ಸುಸಂಸ್ಕೃತದ ಬಗ್ಗೆ ಮಾತನಾಡ್ತಾಳೆ, ಭಾಷಣವನ್ನು ಮಾಡ್ತಾಳೆ, ಸಮಾಜವನ್ನು ಉದ್ಧರಿಸ್ತೀನಿ ಅಂತ ಹೇಳಿ ಪುಂಖಾನುಪುಂಖವಾಗಿ ಪುಂಕ್ತಾಳೆ. ಇವಳು ಆಲೋಚನೆ ಮಾಡಬೇಕಲ್ವಾ. ಮಾತನಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಲ ಯೋಚಿಸಬೇಕಲ್ವ. ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋಂತಹ ಚಿಕ್ಕ ಅರಿವು ಕೂಡ ಈಕೆಗೆ ಇಲ್ಲ ಅನ್ನೋದು ಸತ್ಯ. ಏನೇ ಆದರೂ ಕೂಡ ಸ್ನೇಹಿತರೆ, ಚೈತ್ರ ಕುಂದಾಪುರ ಇಲ್ಲಿ ತಂದೆಯ ಮೇಲೆ ಇವತ್ತು ಈ ಪರಿ ಸಿಟ್ಟನ್ನು ಹೊರಗಡೆ ಹಾಕೋದಕ್ಕೆ ಮತ್ತು ಮದುವೆಗೆ ಕರೆಯದೇ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಬೇರೇನೂ ಅಲ್ಲ, ಅದೇ ಈ 5 ಲಕ್ಷ. ತಂದೆಗೆ ಕೇಳಿದಂತಹ ಮದುವೆ ಖರ್ಚಿಗೆ ಕೇಳಿದಂಥ 5 ಲಕ್ಷ ರೂಪಾಯಿಯನ್ನು ತಂದೆ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ಸಿಟ್ಟಾಗ್ತಾಳೆ, ಈಕೆ ಆಕ್ರೋಶವನ್ನು ಹೊರಗಡೆ ಹಾಕ್ತಾಳೆ ಅನ್ನೋದು 100ಕ್ಕೆ 100 ಸತ್ಯ. ಒಟ್ಟಿನಲ್ಲಿ ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.